ಸಾಕು. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡೋದು ಈ ರಾಜ್ಯದಲ್ಲಿ. ದಿಲ್ಲಿಯಲ್ಲಿ ನರೇಂದ್ರ ಮೋದಿ ಹವ, ಬೆಂಗಳೂರು ವಿಧಾನಸೌಧದಲ್ಲಿ ಸಿದ್ದರಾಮಣ್ಣಂದೇ ಹವ, ಬೆಳಗಾವಿಯಲ್ಲಿ ಸತೀಶಣ್ಣಂದೇ ಹವ, ಈ ಸೌದತ್ತಿಯಲ್ಲಿ ವಿಶ್ವಾಸಣ್ಣಂದೇ ಹವ, ಕಡವಿ ಪಂಚಾಯತಿಯಲ್ಲಿ ಪ್ರಕಾಶ್ ಸಾಕರ್ದೇ ಹವ, ಈ ಗರ್ಗುತಿ ಊರಲ್ಲಿ ಸಿದ್ದನಗೌಡಂದೇ ಹವ. ಅಂದು ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿನ ಕಾಳಗ. ಅಂದು ಮಹಾಭಾರತದಲ್ಲಿ ಹೆಣ್ಣಿನೊಂದಿಗೆ ನಡೀತು ಅಧಿಕಾರದ ಕಾಳಗ. ಆದರೆ ಈಗ ಹೆಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಕಾಳಗ. ರಾಮಾಯಣದ ಮಹಾಭಾರತದಲ್ಲಿ ನಡೀತದೆ ಹೆಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಕಾಳಗ. ಆದರೆ ಈ ಕಲಿಯುಗದಲ್ಲಿ ನಡೀತದೆ ಈ ಸಿದ್ದನಗೌಡಂದೇ ಅಧಿಕಾರ. ಲೇ ಬಲರಾಮ, ಈ ಸಿದ್ದನಗೌಡ ಹೆಸರನ್ನು ಕೇಳಿದರೆ ಸಾಕು ಇಡೀ ಊರಿಗೆ ಊರವೇ ಗಡಗಡನೆ ನಡೆಯುತ್ತಿರುವಾಗ ಏಕೋಚಿತ್ ಈ ಊರ ವಾಲಿಕಾರ ನನ್ನ ಮಗ ನನಗೆ ಎದುರಾಗಿ ನಿಂತು ಸಾಟ ಹೊಡಿತಿದ್ದಾನೆಂದರೆ ನಾನು ಅವನ ಔಷಧವನ್ನು ನಿರ್ವಾಸ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಲೇವರ್ ಸೆಟ್ ಏನ್ ಮಾಡ್ತಾ ಇದೀಯ? ಯಪ್ಪ ಬಿದ್ದು ಎದ್ದು ಬಂದಿತ್ತೇನ್ರಿ ಯಪ್ಪ ನಿಮ್ಮ ಮುಂದೆ ಗಟ್ಟಿ. ನನ್ನ ಮನೆಗೆ ಹೇಳಿ ಕಳಿಸಿದಾರ ಆ ರಾಮಲಿಂಗ ಇನ್ನೂ ಏಕೆ ಬರಲಿಲ್ಲ? ನ್ಯಾಯ ಹೇಳು ಗೌಡ್ರ ಮನಿ ಅಂದಿಂದ ಒಂದ್ ಸ್ವಲ್ಪ ಅಂದ್ಕೋತ ಬರಾಕತ್ತಿರ್ಬೇಕ್ರಿ ಗೌಡ್ರ. ಹಾ ಅಂದರೆ ಗೌಡನ ಸ್ಪೆಷಾಲಿಟಿ. ಅದೇನೆಂದು ಬೇಗ ಹೇಳಿ ಗೌಡ್ರೆ. ಮದವೇರಿದ ಮಣಿತನ ಆ ರಾಮಲಿಂಗ ಇನ್ನೂ ಏಕೆ ಬರಲಿಲ್ಲ? ಅವನಿಗೂ ಆನೆ ತರದ ಮದ ತುಂಬಿರ್ಬೋದು ಗೌಡ್ರೆ. ಅದಕ್ಕೆ ನಾವು ಒಂದು ಅಂಕುಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ, ನಂತರ ಹೇಳುವುದು ಈ ರೌಡಿ ಅಲೆ. ಅಂದಾಗ ಈ ಗೌಡ್ರ ಮಂಟಕ ಕಲಿಯಲೇ ತಮ್ಮ.
ನಮಸ್ಕಾರ ಮಾಡ್ತೇನ್ರಿ ಸಿದ್ದನಗೌಡ್ರಿಗೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಈ ಗೌಡ ಹೋ ಅಂತ ಹೇಳಿ ಕಳಿಸಿದ್ರೆ ಬೇಗನೆ ಬಂದು ಭೇಟಿ ಆಗೋ ಬರದೆ. ಆ ಸೊಕ್ಕು ಒಳ್ಳೇದಲ್ವೋ ತಮ್ಮ, ಬೆಕ್ಕಿನಗತ್ತೆ ಕಣ್ಣು ಮುಚ್ಚಿ ಹಾಲು ಕುಡಿಬೇಡ. ನಮ್ಮ ಗೌಡ್ರು ಹೇಳ್ದಂಗೆ ಕೇಳಲಿ ತಮ್ಮ. ಇಲ್ಲಾಂದ್ರೆ ರೆಡಿಯಾಗಿ ನಿಂತಿರ್ತದೆ ಗೌಡರ ಜೇಡರ ಬಲೆ. ಈಗಲಾದರೂ ಬಂದಿದ್ದೀವಲ್ಲ, ಅದೇನೆಂದು ಹೇಳಿ. ಎಂದಾದದನ್ನೆಲ್ಲ ಮರೆತು ನಿಮ್ಮ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸಲಿಕ್ಕೆ ಬಂದಿಲ್ಲ. ನಾವು ಸ್ನೇಹ ಸಂಬಂಧವನ್ನು ಬೆಳೆಸಲಿಕ್ಕೆ ಬಂದರೆ ನಿನ್ನ ತಮ್ಮ ಕಾಲು ಕೆದರಿ ನ್ಯಾಯಕ್ಕೆ ಬರುತ್ತಿದ್ದಾನಲ್ಲ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನೊಂದು ತಿಳಿಸರಿ. ಇದರಲ್ಲಿ ಅಭಿಪ್ರಾಯ ಏನು ಬಂತ ಗೌಡ್ರಿ? ನಾವು ನೀವು ಎಲ್ಲ ಒಂದೇ ಊರಿನವರು, ಒಂದೇ ಕುಟುಂಬದ ಬಳ್ಳಿ ಹಬ್ಬಿದಂಗೆ. ಇದರಲ್ಲಿ ಅಭಿಪ್ರಾಯ ಏನು ಬಂತು ಗೌಡ್ರಿ? ನಾನು ಒಂದು ಸ್ವಲ್ಪ ತಿಳಿಸಿ ಹೇಳುತ್ತೇನೆ, ನೀವು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಿ. ಹೇಳಿಕೊಳ್ಳದೆ ಹೋದರೆ ಮುಂದೊಂದು ದಿನ ಮಾರಣಾಂತಿಕ ಹಲ್ಲೆ ನಡೆದಾಗ ನಮಗೆ ನೀವು ಹೇಳೋದಕ್ಕೆ ಅವಕಾಶವೇ ಇರಲ್ಲ. ಕರಿಯ ಸಮರವಾದ ನಡೆದದ್ದು ಗೌಡರು ಬಲರಾಮನ ಮಧ್ಯ. ನೀನು ಇದರಲ್ಲಿ ಭಾಗವಹಿಸಬೇಡ. ಹನುಮಂತಗಂತೆ ಭಾಗವಹಿಸ್ಲಿಕ್ಕೆ ಅಂದ್ರ ಆ ಲಂಕಾರಾವನ ಅಶೋಕವನ್ನ ಸುಡ್ತೈತೇನು ತಮ್ಮ? ಇದ್ರಾಗ ಭಾಗವಹಿಸಿರ ಕೆಡ್ತೈತು ಅಣ್ಣ. ಅವರ ತಮ್ಮನದು ನಿನ್ನದು ಇದೇ ವಾದವೇ? ಹೌದು, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಬಂದವರು. ಕರಿಯ, ಇಲ್ಲಿ ನಾವೀಗ ವಿವಾದ ಕೇಳಲಿಕ್ಕೆ ಬಂದಿಲ್ಲ. ಗೌಡ್ರು ಬಾ ಅಂತ ಹೇಳಿ ಕಳಿಸಿದ್ದಾರೆ, ಅದಕ್ಕೆ ಬಂದಿದ್ದು. ನೀನು ಸ್ವಲ್ಪ ಸುಮ್ಮನೆ ನಿಂತುಕೊಳ್ಳು. ಹೌದು ಕರಿಯ, ನೀನು ಸುಮ್ಮನೆ ಕುಳಿತುಕೋ. ಆ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ. ಕಾಗಿ ಕಾ ಅಂದ್ರ ಬೆದರಿಕೆ ಅಂತ ಅಂದ್ರೆ ನೀನು ಎಲ್ಲಿ ಮುಂದಿನ ವಾರದಲ್ಲಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಭ್ಯರ್ಥಿ ಆಗಿದ್ದೇನೆ. ನಮ್ಮೆಲ್ಲ ಅಧ್ಯಕ್ಷರಿಗೆ ಮತ ನೀಡಲು ನಿಮ್ಮನ್ನು ವಿನಂತಿ ಕೇಳುತ್ತೇನೆ. ಅದಕ್ಕೆ ನಿನ್ನ ತಮ್ಮ ಎದುರಾಗಿ ಕಾಲ ಕೆದರಿ ಎದುರಾಗಿ ನ್ಯಾಯಕ್ಕೆ ಬರುತ್ತಿದ್ದಾನಲ್ಲ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನೊಂದು ತಿಳಿಸಿರೆ. ನಿಮ್ಮ ತಂಟೆಗೆ ಬರದಂಗೆ ನಾನು ನೋಡಿಕೊಳ್ಳುತ್ತೇನೆ ಗೌಡ್ರಿ. ನೀವು ಸ್ವಲ್ಪ ಸಮಾಧಾನ ವಿಶ್ರಾಂತಿ ತೆಗೆದುಕೊಳ್ಳಿ. ನೀವು ಈ ಊರಿನ ಹಿರಿಯರಾಗಿ ಎಲ್ಲರನ್ನು ಸರಿ ಸಮಾನ ನೋಡುವುದು ಧರ್ಮ. ಅದನ್ನು ಬಿಟ್ಟು ನೀವು ಸಣ್ಣ ಹುಡುಗರಿಗೆ ಮೀಸೆ ತಿರುವಿದರೆ ಸರಿಯಲ್ಲ. ನೀವು ಇದನ್ನು ತಿಳಿದುಕೊಳ್ಳಿ. ರಾಮಲಿಂಗ, ಇವನು ನನಗೆ ಬುದ್ಧಿ ಹೇಳುವುದೇ? ಅವರಿಗೆ ಬುದ್ಧಿಗೇಡಿ ಅಂತಾರೆ ಗೌಡ್ರಿ. ನೀವು ಸಮಾಧಾನ ತೆಗೆದುಕೊಳ್ಳಿ, ನಾನು ತಿಳಿಸಿ ಹೇಳುತ್ತೇನೆ. ಅಷ್ಟು ಮಾಡಿದ್ರೆ ನಿಮಗೂ ಕ್ಷಮ, ನಮಗೂ ಕ್ಷಮ. ಆಯ್ತು ಗೌಡ್ರಿ, ನಾವಿನ್ನ ಹೋಗಿ ಬರುತ್ತೇವೆ. ಬಾ ಪ್ರದೀಪ, ಹೋಗಿ ಬರೋಣ. ಹೋಗು ರಾಮಲಿಂಗ, ಹೋಗು. ನಿನಗೆ ಹೇಗೆ ಅರ್ಥವಾಗುತ್ತಿದೆ ಈ ಸಿದ್ದನಗೌಡನ ಚಮತ್ಕಾರ? ಶಿಕ್ಷಕರು ಇಲ್ಲದ ಶಾಲೆಯ ಕಟ್ಟಿಗಿಲ್ಲದ ವಲಯ. ಹಾಗೆಂತೆ ನೀನೇ ಏನು ಅಂಟಿಕೊಂಡು ಹೋದರೂ ಅದನ್ನು ಯಾವ ದೃಷ್ಟಿಗಳನ್ನು ಇಂಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಡ ತುಳಿದ ಹಾವಿನಂತೆ
ನನಗೆ ತೊಡೆತಟ್ಟೆ ನ್ಯಾಯಕ್ಕೆ ಬರುತ್ತಿದ್ದಾನಲ್ಲ ಓ ನಿನ್ನ ತಮ್ಮ ಬಲರಾಮ ಲೇ ಬಲರಾಮ, ನಿಮ್ಮ ವಂಶವನ್ನು ನಿರ್ವಂಶ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಸಾಧ್ಯವಿಲ್ಲ. ನೀನೆಷ್ಟೇ ಮನದ ಮದ್ದಾವಣೆಯಾಗಿ ಗೊತ್ತಿಕೊಳ್ಳುತ್ತೇನೆ ಶಬ್ದ ಮಾಡಿದರು ನನ್ನನ್ನು ವಾಸ್ತು ಗೊತ್ತಿಕೊಳ್ಳುತ್ತಕ್ಕಂತೂ ಈ ಬಲರಾಮನಿಗೆ. ಈ ಬಲರಾಮ ನನ್ನ ಅಪ್ಪನಿದೆ, ನನ್ನ ಮನೆಯೊಳಗೆ ಕಾಲಿಡಲಿಕ್ಕೆ ಪರ್ಮಿಷನ್ ಕೊಟ್ಟವರೇ ನೀನಾವ್ಲೇ ಬಚ್ಚು. ಇನ್ನು ಸಾವ ಸಮೀಪ ಬಂದಂತೆ ಕಾಣುತ್ತದೆ. ಏ ಬಗಲೇಗೌಡ, ಅಂತ ಸಾವನ್ನ ಬೆಂಡಿಗೆ ಕಟ್ಟಿಕೊಂಡು ಬದುಕುತ್ತಿರುವಾಗ ಅಂತ ಗಂಡುಗರಿ ಬಲರಾಮ ನಾನು ಇದ್ದೇನೆ. ನಾನೇ ಗಂಡನೆಂದು ಮರೆತಿರುವ ನಿಮ್ಮಂತ ಚೆಲ್ಲರ್ಗಳನ್ನು ಎಂದು ಬದುಕಲು ಬಿಟ್ಟಿಲ್ಲ ಈ ಸಿದ್ದನಗೌಡ. ಅದಕ್ಕೆ ನಿಜ ಬೇಕಾದ್ರೆ ನಾನು ಸಾಕ್ಷಿ ತೋರು ತಮ್ಮ. ಅಕಸ್ಮಾತ್ ಇವರು ಬಿಟ್ಟರು ನಾನು ಬಿಟ್ಟಿಲ್ಲ, ಇವರ ಸ್ನೇಹಿತ. ಏ ಕರಿಯೋ, ನಾನು ಯಾರು ಗೊತ್ತೇ? ಸಕ್ಕಂತೆ ಕುರಿ ಹಾಲು ಕುಡಿದು ಮೇರು ಪರ್ವತದಂತೆ ಬೆಳೆದು ನಿಂತು ಕೆರಳಿದ ಗಂಡು ಹೊಲಿ ನಾನು. ನಾನೇ ಪುಂಡ ಎಂದು ನನ್ನ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲು ಕೆದರಿದ ಹುಲಿಯಾಗಿ ಕಾಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಕೊಂದು ಹಾಕಿ ನಿಮ್ಮ ರಕ್ತದಲ್ಲಿ ಪುಣ್ಯ ಸ್ನಾನ ಮಾಡದಿದ್ದರೆ ನನ್ನ ಹೆಸರು ರಾಮಲಿಂಗನ ತಮ್ಮ ಬಲಶಾಲಿ ಬಲರಾಮನೇ ಅಲ್ಲ. ವಾರ್ತಿಲ್ಯ ಮಗನ ಗೌಡ, ವಾರ್ತಿಲ್ಯ. ಹಾ ಏನಂದಲೇ ಸೊಕ್ಕಿನ ಕೊಂಡ್ಯ, ನೊಳಗೆ ಸವಾಲ್ ಹಾಕಿ ಹೋದಿಯಲ್ಲ, ನಿನ್ನ ಸಾವ ಸಮೀಪ ಬಂದಂತೆ ಕಾಣುತ್ತದೆ. ಹಾ ಕರಿಯೋ, ಕಾಳಿಂಗ ಎಲ್ಲ ಅಲ್ಲಿ ಮಹಡಿ ಮೇಲೆ ಕುಳಿತರು ಗೌಡ್ರಿ. ಇಷ್ಟೆಲ್ಲ ನಿಮ್ಮೆದುರಿಗೆ ಕದನ ನಡೆದರು, ಸೊಮ್ಮನೆ ಕುಳಿತರು ನನ್ನಲ್ಲ ಮೂರ್ಖ. ರೌಡಿ ಸಮಲ್ಯಾರದು ಆಗಲ್ಲ, ರಕ್ತ ನೋಡ್ದೆ ನಾ ನಿದ್ದೆ ಮಾಡಲ್ಲ, ಪ್ರೀತಿಲೆ ಮಾತ್ರ ಪ್ರೀತಿ ಉಳಿಸಿಕೊಡಲ್ಲ, ಪ್ರೀತಿಲೆ ಮಾಡದೆ ಲೈಫ್ ಇಲ್ಲ, ರೌಡಿ ಸಮಲ್ಯಾರದು ಆಗಲ್ಲ. ನಾಯಕ ನಹೀ ಕಲ್ ನಾಯಕ ಹೋ ಮೇ, ನಾಯಕ ನಹೀ कल नायक हो जना दूर न जना हो जन जना कारण बना. ಸಿಟ್ಟಿನ ಕೈಯಲ್ಲಿ ಏಕೆ ಬುದ್ಧಿ ಕಟ್ತೀವೋ ಸ್ನೇಹಿತ?
ನನಗೆ ಅವಕಾಶ ಕೊಟ್ಟೆ ನೋಡು, ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವರನ್ನು ಯಾವ ಗಳಿಗೆಯಲ್ಲಿ ಯಾವ ತರ ಮುಗಿಸಬೇಕೆಂಬುದು ಯೋಚಿಸಬೇಕು. ಹಾಗೆ ನಾನೇ ಹುಲಿ ಎಂದು ಹೊರಪಡಿಸಿ ಹೋದರೆ ಅದು ಹುಲಿ ಆಗಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಈ ಕರಿಕಾಲಿಂಗ ಒಂದ್ಸಲ ಯೋಚನೆ ಮಾಡಿ ಹೆಡೆ ನಿಂತಿದ್ದಾದ್ರೆ 10 ಜನ ವೀರರನ್ನು ಒಂದು ಸಲಕ್ಕೆ ಕಚ್ಚಿ ಬಿಡ್ತಾನೆ. ಆಗ ಈಗ ತಿಳಿಯುತ್ತದೆ ಈ ಊರಿಗೆ ಈ ಕಾಳಿಂಗನ ವಿಷಜ್ವಲ ಹೇಗಿದೆ ಅಂತ. ನೀನು ಹೀಗಿದೆಯಂತ ಮೊದಲೇ ನನಗೆ ತಿಳಿಸಬಾರದೆ? ನೋಡೋ ಸ್ನೇಹಿತ, ಬಗಳ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಎಂದೆಂದಿಗೂ ಬಗಳೋದಿಲ್ಲೋ. ಹಾ, ಸಂತೋಷ ಕಾಳಿಂಗ, ಸಂತೋಷ. ಹಾ, ನಿನ್ನ ಮಾತಿನಲ್ಲಿ ಬಹಳ ಅರ್ಥವಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ನಂದಂತೆ ನಾವೀಗ 4 ಒಟ್ಟಿಗೆ ಇರೋಣ ಅಂದಾಗ ಈ ಸೃಷ್ಟಿ ನಮ್ಮ ಮುರಿಷ್ಟಿಯಲ್ಲಿರುತ್ತದೆ. ಆಗ ನಾವೇ ಇಂದ್ರ, ನೀವೇ ದೇವತೆಗಳು, ಏನಂತೀರಾ? ವೆರಿ ಗುಡ್ ಪಾಯಿಂಟ್. ನಡೆರೆ ಒಳಗೆ ಹೋಗೋಣ.